ನಂದು ಮತ್ತು ದೀಪಕ್ದು ಹೆಚ್ಚು ಕಮ್ಮಿ ಒಂದು 10-12 ವರ್ಷದ ಮೇಲಿನ ಜರ್ನಿ. ಅಂದರೆ ನಾನು ನಾಗಭರಣ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ, ಅವರು ಉಪೇಂದ್ರ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವಿಬ್ಬರು ಮೀಟ್ ಆಗಿ ನಾನು ಮಾಡ್ಕೊಂಡಿರೋ ಕಥೆನೂ ಮತ್ತು ಅವ್ರು ಮಾಡ್ಕೊಂಡಿರೋ ಕಥೆನೂ ಸೇಮ್ ಇತ್ತು ಅಂತ ನಮ್ಮಿಬ್ರನ್ನ ಕಲ್ಯಾಣ್ ಸರ್ ಮೀಟ್ ಮಾಡಿಸಿದ್ರು. ನೀವಿಬ್ರು ಒಂದೇ ಥರ ಕತೆ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೋಡ್ಕೊಂಡು ಸಿನಿಮಾ ಮಾಡಿ ಅಂತ. ಸೊ ಹಂಗೆ ಪರಿಚಯ ಆಗಿದ್ದು ನಾನು ದೀಪಕ್ಕು. ಅವಾಗಿಂದ ನಮ್ಮಿಬ್ರದ್ದು ಜರ್ನಿ, ಅಂದರೆ ನಾವಿಬ್ರು ರೂಮ್ಮೇಟ್ಸ್ ಆಗಿದ್ವಿ, ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾತಾಡ್ತಾ ಇದ್ವಿ. ಆಮೇಲೆ ದೀಪಕ್ ಭಾಗ್ಯರಾಜ್ ಅಂತ ಟ್ರಾವೆಲ್ ಮಾಡಿದ್ರು, ನಾನು ಈ ಕಡೆ ರಾಮಾರಾಮರೇ ಅಂತ ಟ್ರಾವೆಲ್ ಮಾಡಿದೆ. ಸೊ ಅವಾಗ ನಾನು ಕತೆ ಮಾಡಿಕೊಂಡು ನಿರ್ಮಾಪಕರುಗಳನ್ನು ಹುಡುಕಿ ಯಾರೋ ನಿರ್ಮಾಪಕರುಗಳು ಸಿಗ್ತಲೆ ಸರಿ ನಾವೇ ಸಿನಿಮಾ ಮಾಡೋಣ ಅಂತ ನಾವೇ ನಿರ್ಮಾಣ ಮಾಡಿಕೊಂಡು ಮಾಡಿದ್ದು ಸಿನಿಮಾ ರಾಮಾರಾಮರೇ. ಹಾಗೆ ರಾಮಾರಾಮರೇ ಆದ್ಮೇಲೆ ಒಂದಲ್ಲ ಎರಡಲ್ಲ ಆ ಟೈಮಲ್ಲಿ ನಾನು ದುಡ್ಡು ಹಾಕಿ ಎಲ್ಲೆಲ್ಲಿಂದನೋ ದುಡ್ಡು ತೊಗೊಂಬಂದು ಯಾರ್ಯಾರ ಹತ್ರನೂ ದುಡ್ಡು ಇಸ್ಕೊಂಬಂದು ಒಂದೊಂದು 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾ ಎಲ್ಲ ರಿಲೀಸ್ ಮಾಡೋ ಟೈಮ್ಗೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಬೇಕು. ಯಾಕಂದರೆ ಅದು ಆ್ಯಕ್ಚುಲಿ ಮೇಯ್ನು. ಸಿನಿಮಾ ಮಾಡೋದು ನಿಜವಾಗ್ಲೂ ಮೇಯ್ನ್ ಅಲ್ಲ, ಸಿನಿಮಾನ ವ್ಯಾಪಾರ ಮಾಡೋದು ಮೇಯ್ನು. ಸೊ ನನಗೆ ಅವಾಗ ಅನಿಸಿದ್ದು, ನಾನು ಇಷ್ಟೆಲ್ಲ ಸಾಲ ಮಾಡಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಸಿನಿಮಾ ಮಾಡ್ತಾ ಇದ್ದೀನಿ, ಬಟ್ ಸಿನಿಮಾ ವ್ಯಾಪಾರನೇ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಅಂದರೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹೆಂಗಾಗತ್ತೆ, ದುಡ್ಡು ಹೆಂಗೆ ಬರುತ್ತೆ, ಯಾರ ಹತ್ರ ಏನು ಮಾತಾಡಬೇಕು, ಥಿಯೇಟ್ರ್ ಸೆಟಪ್ ಹೆಂಗಾಗತ್ತೆ, ಏನೂ ಗೊತ್ತಿಲ್ಲದಲ್ಲೇ ಬ್ಲೈಂಡಾಗಿ ಸಿನಿಮಾಗೆ ದುಡ್ಡು ಹಾಕ್ತಾ ಇದ್ದೀನಲ್ಲ ಅಂತ ಡಿಸೈಡ್ ಮಾಡಿ ಸರಿ ನಾನು ಡಿಸ್ಟ್ರಿಬ್ಯೂಷನ್ನು ಕಲ್ತ್ಕೊಂಬೋಣ, ಡಿಸ್ಟ್ರಿಬ್ಯೂಷನ್ನು ಸ್ಟಾರ್ಟ್ ಮಾಡೋಣ ಅಂತ 2021-22 ಇಸ್ವಿಲಿ ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದು, ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಅವಾಗಿಂದ ಒಂದು 45ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನನ್ನ ಇಂಟೆನ್ಷನ್ ಏನಂದರೆ, ಡಿಸ್ಟ್ರಿಬ್ಯೂಷನ್ ಅನ್ನೋದು ನಿಜವಾಗ್ಲೂ ಎಲ್ಲ ನಿರ್ಮಾಪಕರುಗಳಿಗೂ ಎಲ್ಲ ನಿರ್ದೇಶಕರುಗಳಿಗೂ ಅದ್ರ ಐಡಿಯಾ ಇರಬೇಕು ಅಂತ. ವಾಟ್ ಈಸ್ ಡಿಸ್ಟ್ರಿಬ್ಯೂಷನ್? ಯಾರಿಗೂ ತುಂಬ ಜನಕ್ಕೆ, ಈಗ ನಾನು ಸಿನಿಮಾ ಮಾಡಿದಾಗ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಹೆಂಗಾಗತ್ತೆ, ಅದ್ರ ಪ್ರೋಸೆಸ್ ಏನು, ಎಲ್ಲೆಲ್ಲಿ ದುಡ್ಡು ಕೊಡ್ತೀವಿ, ದುಡ್ಡು ಹೆಂಗೆ ಬರುತ್ತೆ, ಥಿಯೇಟ್ರ್ ಸೆಟಪ್ ಅಂದ್ರೆ ಏನು, ಯಾಕೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಥಿಯೇಟ್ರ್ಗಳು ಸಿಗದೇ ಇರೋದಕ್ಕೆ ಕಾರಣ ಏನು, ಸರಿ ಸಿಗದೇ ಇರೋ ಥಿಯೇಟ್ರ್ಗಳನ್ನ ವಾಪಸ್ ತಗೊಳ್ಳೋದು ಹೆಂಗೆ. ಸೊ ಈ ಥರ ಒಂದು 1000 ಇದೆ. ಕೂತ್ಕೊಂಡು ಕತೆ ಬರಿತೀವಿ, 2 ವರ್ಷ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ತೀವಿ, ಸಾಲ ತೊಗೊಂಬಂದು ಸಿನಿಮಾ ಮಾಡ್ತೀವಿ. ಬಟ್ ವ್ಯಾಪಾರ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಿಲ್ಲದಲ್ಲೇ ಈ ಬಿಸ್ನೆಸ್ ಮಾಡೋದಿದೆಯಲ್ಲ ತುಂಬ ರಿಸ್ಕಿ ಜಾಬು. ಸೊ ಇದು ನನ್ನಿಂದ ನಾನೊಂದಷ್ಟು ಒಂದು ಸ್ವಲ್ಪ ಬೇಸಿಕ್ ಆಗಿ ತಿಳ್ಕೊಂಡ್ರೆ ತುಂಬ ಜನಕ್ಕೆ ಈ ವಿಷಯ ನಾನು ಹೇಳ್ಬೋದು, ಇದು ಡಿಸ್ಟ್ರಿಬ್ಯೂಷನ್ನು, ಈ ಥರ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನಾನು ಡಿಸ್ಟ್ರಿಬ್ಯೂಷನ್ ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿದ್ದು. ಬಟ್ ನಾನಿಬ್ಬರು ನಿರ್ಮಾಪಕರಿಗೂ ಹೇಳ್ತೀನಿ, ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕೇಕ್ ವಾಕ್ ಅಂತೂ ಅಲ್ವೇ ಅಲ್ಲ ಸರ್, ಖಂಡಿತ. ಇವತ್ತು ನಾವೆಲ್ಲ ಹಿಂಗೆ ಖುಷಿಯಾಗಿ ಇಲ್ಲೆಲ್ಲ ಇದ್ದೀವಿ, ಆದರೆ ಮೋಸ್ಟ್ಲಿ ಫೆಬ್ರವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಆ್ಯಕ್ಚುಯಲ್ ಈ ಜೀವನ ಏನು ಅಂತ. ನೆನ್ನೆನೂ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ, ಒಂದು ಕನ್ನಡ ಸಿನಿಮಾಕ್ಕೆ ಥಿಯೇಟ್ರ್ ಸಿಗ್ತಾ ಇಲ್ಲ ಅಂತ. ಈ ಥಿಯೇಟ್ರ್ ಸಿಗ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೆ ಮೋಸ ಆಗ್ತಾ ಇದೆ ಅನ್ನೋದು ಇವತ್ತು ನೆನ್ನೆದಲ್ಲ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆಯಿಂದನೂ ಇರುವಂಥ ಸಮಸ್ಯೆ. ಬಟ್ ಅದು ಬರೀ ಸಮಸ್ಯೆನೇ ಮಾತಾಡ್ತಾ ಇದ್ದೀವಿ ಎಲ್ಲರೂ ಅನ್ನೋದು ಬಿಟ್ಟರೆ ಅದಕ್ಕೇನು ಸೊಲ್ಯೂಷನ್ ಅಂತ ಯಾರೂ ಮಾತಾಡ್ತಾ ಇಲ್ಲ. ಪ್ರತಿ ಸಿನಿಮಾ ಆದಾಗಲೂ ಒಬ್ಬ ಸಿನಿಮಾ ನಿರ್ಮಾಪಕ ಮತ್ತು ಸಿನಿಮಾ ನಿರ್ದೇಶಕ ಬರ್ತಾರೆ, ನಮಗೆ ಸಿನಿಮಾ ಥಿಯೇಟ್ರ್ ಸಿಗ್ತಾಯಿಲ್ಲ, ನಮಗೆ ಸಿನಿಮಾ ಥಿಯೇಟ್ರ್ ಸಿಗ್ತಾಯಿಲ್ಲ. ಆಯಿತು, ಯಾರಿಗೂ ಸಿನಿಮಾ ಥಿಯೇಟ್ರ್ ಸಿಗ್ತಾಯಿಲ್ಲ. ಸೊ ಸೊಲ್ಯೂಷನ್ ಏನು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋದು ಯಾರು, ಅದಕ್ಕೆ ಸೊಲ್ಯೂಷನ್ ಮಾಡೋದು ಯಾರು, ಅದೇ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ಈ ಸ್ಟೇಜ್ ಯೂಸ್ ಮಾಡ್ಕೊಂಡು ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇದು ವ್ಯಾಪಾರ. ಅಂದರೆ ಸಿನಿಮಾ ಮಾಡೋದು ಎಮೋಷನ್ ಅಷ್ಟೇ, ಬಟ್ ಸಿನಿಮಾ ರಿಲೀಸ್ ಮಾಡೋದು ಅದು ಬಿಸ್ನೆಸ್ಸು, ಅಲ್ಲಿ ಎಮೋಷನ್ ಖಂಡಿತ ಬರಲ್ಲ. ಸೊ ಇದು ವ್ಯಾಪಾರ ಅಂತಲೇ ನಿಂತಾಗ ವ್ಯಾಪಾರ ಮಾಡೋದು ಹೆಂಗೆ ಅಂತ ನಾವು ಎಲ್ಲರಿಗೂ ಹೇಳ್ಕೊಡ್ಬೇಕು, ಎಲ್ಲರೂ ಜೊತೆ ಆಗಬೇಕು ಮೇನು. ಅಂದರೆ ಒಬ್ಬೊಬ್ರು ಸಿನಿಮಾ ನಿರ್ಮಾಪಕರು ಬಂದಾಗ ಅವ್ರು ಬಂದು ಮಾತಾಡೋದು ಮತ್ತು ಹೊರಟೋಗೋದು, ಅವ್ರು ಬಂದು ಮಾತಾಡೋದು ಹೋಗೋದು ಆಗತ್ತೆ. ಬಿಟ್ಟರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಯಾವ್ದಕ್ಕೆ ಇದು ಸಮಸ್ಯೆ ಆಗ್ತಾಯಿದೆ ಸರ್, ಈ ಸಮಸ್ಯೆನ ಫುಲ್ ಅಂತೂ ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಸುಲಭ ಆಗೋ ಥರ ಕನ್ನಡ ನಿರ್ಮಾಪಕರುಗಳಿಗೆ, ಕನ್ನಡ ನಿರ್ದೇಶಕರಿಗೆ ಒಂಚೂರು ಸುಲಭ ಆಗೋ ಥರ ಏನು ಮಾಡ್ಬೋದು ಅನ್ನೋದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗಲೇ ಅದು ಮೋಸ್ಟ್ಲಿ ಸೊಲ್ಯೂಷನ್ ಸಿಗೋದು ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಜಗದೀಶ್ ರೆಡ್ಡಿ ಸರ್ ಅಂತ, ಇವರೊಂದು 15-20 ವರ್ಷದಿಂದ ಇಂಡಸ್ಟ್ರಿಲಿ ಎಲ್ಲ ದೊಡ್ಡ ಸಿನಿಮಾಗಳಿಗೂ ಕೋ ಡೈರೆಕ್ಟರ್ಗಳಾಗಿ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡಿದ್ರು. ಇವತ್ತು ಅವರು ನನ್ನ ಜೊತೆ ಇದ್ದಾರೆ. ಸೊ ಈ ಸಿನಿಮಾನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಆಲ್ ಓವರ್ ಕರ್ನಾಟಕ, ಇದು ನಂದು ಸಿನಿಮಾ, ಇದು ದೀಪಕ್ ಸಿನಿಮಾ ಅನ್ನೋದಕ್ಕಿಂತ ಇದು ನನ್ನ ಸಿನಿಮಾ. ಸೊ ನನ್ನ ಸಿನಿಮಾಗೆ ನಾವು ಎಷ್ಟು ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಓಡಾಡ್ತೀವಿ, ಅಷ್ಟೇ ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಓಡಾಡ್ತೀವಿ ಸರ್. ಬಟ್ ನಾನು ಈಗಲೂ ಹೇಳ್ತೀನಿ, ನೀವುಗಳು ನಮ್ಮ ಜೊತೆ ಇರಬೇಕಷ್ಟೇ. ಅಂದರೆ ತುಂಬ ಇದು ನಿಜವಾಗ್ಲೂ ಕೇಕ್ ಹಾಕಲ್ಲ ಡಿಸ್ಟ್ರಿಬ್ಯೂಷನ್ ಅನ್ನೋದು, ತುಂಬ ಸಮಸ್ಯೆಗಳಿದೆ. ಯಾಕಂದರೆ ಆಲ್ರೆಡಿ ನಾವು ಬೆಂಗಳೂರನ್ನ ಬಿಟ್ಕೊಟ್ಟು ಆಗೋಯ್ತು ಬೇರೆ ಭಾಷೆ ಸಿನಿಮಾಗಳಿಗೆ. ಬೆಂಗಳೂರು ಸಿಂಗಲ್ ಸ್ಕ್ರೀನ್ ಆಗಲಿ, ಮಲ್ಟಿಪ್ಲೆಕ್ಸ್ಗಳಾಗಲಿ ನಿಜವಾಗ್ಲೂ ಕನ್ನಡಕ್ಕಂತೂ ಇಲ್ಲ. ಸೊ ಅಟ್ಲೀಸ್ಟ್ ಬೆಂಗಳೂರು ದಾಟಿ ಆಚೆ ಇರೋ
28-29 ಡಿಸ್ಟಿಕ್ ಇದೆ ಕರ್ನಾಟಕದಲ್ಲಿ, ಸಾವಿರಾರು ತಾಲೂಕುಗಳಿದೆ. ಅಲ್ಲೆಲ್ಲ ತುಂಬಾ ಜನ ಕನ್ನಡಿಗರು ಜೀವನ ಮಾಡ್ತಾ ಇದ್ದಾರೆ, ಕನ್ನಡ ಸಿನಿಮಾಗಳು ನೋಡಕ್ ಇಷ್ಟಪಡ್ತಾ ಇದ್ದಾರೆ. ನಾವು ಅಟ್ಲೀಸ್ಟ್ ಇವಾಗ ಬೆಂಗಳೂರು ಆಗೋಗಿದೆ, ಅಲ್ಲಿಂದನಾದ್ರೂ ವಾಪಸ್ ಬರೋಣ ಅಂದ್ರೆ ಅಲ್ಲೆಲ್ಲ ಕನ್ನಡ ಸಿನಿಮಾಗಳು ತೋರಿಸಿ ಅಭ್ಯಾಸ ಮಾಡಿಸಿ ಅಲ್ಲಿಂದ ವಾಪಸ್ ಬೆಂಗಳೂರನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳಕ್ಕಾದ್ರೂ ಟ್ರೈ ಮಾಡೋಣ. ನಾವು ಇಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿ ಒಂದು ಸ್ಟೇಜು ಮೀಡಿಯಾ ಮುಂದೆ ಕೂತ್ಕೊಂಡು ಬೆಂಗಳೂರಲ್ಲಿ ಥಿಯೇಟರ್ ಸಿಗ್ತಾ ಇಲ್ಲ ಅನ್ನೋಕ್ಕಿಂತ ಎಲ್ಲಿ ನೋಡಕ್ ಇಂಟ್ರೆಸ್ಟ್ ಇದೆ ಜನಕ್ಕೆ ಅಟ್ಲೀಸ್ಟ್ ಅಲ್ಲಿ ರೀಚ್ ಮಾಡ್ಸೋಣ. ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಅನ್ನೋದು ಬರೀ ಸಿನಿಮಾ ಮೇಕರ್ಸ್ ಮಾತ್ರ ಕೆಲಸ ಅಲ್ಲ, ಇಡೀ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಾಗಿರುವಂತ ಕೆಲಸ. ಆ ಕೆಲಸ ಖಂಡಿತ ಮಾಡೋಣ. ಕನ್ನಡ ಸಿನಿಮಾಗಳನ್ನ ಎಲ್ಲ ಕಡೆ ರೀಚ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ. ಆಮೇಲೆ ರಾಜು ಜೇಮ್ಸ್ ಬಾಂಡ್ ಪಿಕ್ಚರ್ ನಾವು ನೋಡಿದ್ವಿ, ರೀ ರೆಕಾರ್ಡಿಂಗು ಎಫೆಕ್ಟ್ಸು ಆಗಕ್ಕಿಂತ ಮುಂಚೆನೇ ನೋಡಿದ್ವಿ. ಸಾರ್ ಹೇಳ್ದಂಗೆ ಒಂದು ಹ್ಯೂಮರ್ ಟ್ರಾವೆಲ್, ಖುಷಿಯಾಗಿದ್ರಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಎಮೋಷನ್ಸ್ ಇದೆ, ತಂದೆ ತಾಯಿ ಎಮೋಷನ್ಸ್ ಇದೆ, ಲವ್ ಎಮೋಷನ್ ಇದೆ, ಎಲ್ಲ ಎಮೋಷನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಒಳ್ಳೇದಾಗಲಿ, ಎಲ್ಲ ಕನ್ನಡ ಚಿತ್ರಗಳಿಗೂ ಒಳ್ಳೇದಾಗಲಿ. ಎಲ್ಲ ನಿರ್ಮಾಪಕರು ಜಾಸ್ತಿ ಇಷ್ಟು ಸಮಸ್ಯೆ ಇದೆ ಕನ್ನಡದಲ್ಲಿ 250 ಸಿನಿಮಾ ಆಗ್ತಾ ಇದೆ. ಏನಾದ್ರು ಒಂದು 10% ಸಮಸ್ಯೆ ಕಮ್ಮಿ ಆಗ್ಬಿಟ್ರೆ ನನ್ನ ಪ್ರಕಾರ ಕನ್ನಡದಲ್ಲಿ ಇನ್ನೊಂದು 500 ಸಿನಿಮಾ ಆಗುತ್ತೆ. 500 ಜನ ನಿರ್ಮಾಪಕರು ಬರ್ತಾರೆ, 500 ಜನ ನಿರ್ದೇಶಕರು ಬರ್ತಾರೆ, ಒಂದು 5,000 ಜನ ಟೆಕ್ನಿಷಿಯನ್ಸ್ ಊಟ ಮಾಡ್ತಾರೆ. ಒಂದು 10% ಸಮಸ್ಯೆ ಕಮ್ಮಿ ಆದ್ರೂ ಸಾಕು. ಆ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಮತ್ತೆ ಈ ಅವಕಾಶ ಅಂದರೆ ಇಷ್ಟು ಆರ್ಟಿಸ್ಟ್ಗಳಿರೋದು, ಎಲ್ಲ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ಗಳಿರೋ ಸಿನಿಮಾ ನಮ್ಮನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು 100% ಕೆಲಸ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಅದು ಖಂಡಿತ ಏನಾಗುತ್ತೆ ಅಂದ್ರೆ ಬೇರೆ ಭಾಷೆಯವರು ಕಿತ್ಕೊಂಡಿದ್ದಾರೆ ಅಂತಲ್ಲ, ಇವಾಗ ಏನಾಗಿದೆ ಅಂದ್ರೆ ಒಂದು ಸರ್ವೆ ಅಂತ ಮಾಡಿದ್ರೆ ಎಕ್ಸ್ಪೆಷಲಿ ಬೆಂಗಳೂರು ಸರ್, ಬೆಂಗಳೂರಲ್ಲಿ ಕನ್ನಡ ಆಡಿಯನ್ಸ್ ಕಮ್ಮಿ ಇದ್ದಾರೆ ಸರ್. ಅದು ನಾವು ಒಪ್ಕೋಬೇಕು. ಯಾಕಂದ್ರೆ ಕರ್ನಾಟಕದವ್ರು ತುಂಬಾ ಕಮ್ಮಿ ಇದ್ದಾರೆ ಸರ್ ಬೆಂಗಳೂರಲ್ಲಿ, ಒಂದು 20-30% ಇರ್ಬೋದು ಅಷ್ಟೇ. ಆಮೇಲೆ ಮಲ್ಟಿಪ್ಲೆಕ್ಸ್ ಎಲ್ಲ ಕಾರ್ಪೊರೇಟ್ ಸ್ಟೈಲು ಸರ್. ಅಂದ್ರೆ ನಾನು ಅವ್ರನ್ನ ಖಂಡಿತ ಬೈತಲ್ಲ, ಇದು ವ್ಯಾಪಾರ. ಅದಕ್ಕೆ ನಾನು ಹೇಳಿದ್ದು ಇದು ಎಮೋಷನ್ ಇಲ್ಲ ಇಲ್ಲಿ. ಅಂದ್ರೆ ಸಿನಿಮಾ ರಿಲೀಸ್ ಅಂತ ಬಂದಾಗ ಅಂದ್ರೆ ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋ ಬದಲು ಎಲ್ಲರೂ ಸೇರ್ಬೇಕು. ಇವಾಗ ನಾವು ಇಲ್ಲಿವರೆಗೂ ಪ್ರಾಬ್ಲಮ್ ಇದೆ ಅಂತ ಬಿಟ್ರೆ, ನಾನು ಇನ್ಯಾರಾದ್ರೂ ವಿತರಕರ ಹತ್ರ ಹೋಗ್ತೀನಿ ಅನ್ಕೊಳ್ಳಿ, ಅವ್ರು ಬೇರೆ ಭಾಷೆ ವಿತರಣೆ ಮಾಡ್ತಾರೆ ಅಂದ್ರೆ ಅವ್ರು ಖಂಡಿತ ಒಪ್ಪಲ್ಲ. ನಾನೇನಿಗೆ ಕಡಿಮೆ ಶೋಗಳು ಮಾಡ್ಲಿ ಗುರು, ದುಡ್ಡು ಬರುತ್ತೆ ನನಗೆ ಅಂತಾರೆ. ಹಂಗೆ ವರ್ಕ್ ಆಗಲ್ಲ ಸರ್ ಇದು. ಅಂದ್ರೆ 10 ಜನ ಆ ಥರ ಮಾತಾಡೋರಿದ್ದಾಗ 20 ಜನ ಈ ಥರ ಮಾತಾಡೋರು ನಿಂತ್ಕೋಬೇಕು. ಈ ಥರ ಮಾತಾಡೋರು ನಿಂತ್ಕೊಂಡು ಕನ್ವಿನ್ಸ್ ಮಾಡಬೇಕು ಸರ್. ಬೇರೆ ಏನೂ ಆಪ್ಷನ್ ಇಲ್ಲ ಇಲ್ಲಿ. ಎಲ್ಲರೂ ಜೊತೆಗೆ ಕೂತು ಮಾತಾಡಿ ಅದನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋದು ಬಿಟ್ರೆ, ನೀನ್ ಮಾಡ್ತಾ ಇದೀಯಾ ನಾನು ಮಾಡ್ತಾ ಇದ್ದೀನಿ ಅಂತ ಕೂತ್ಕೊಂಡ್ರೆ ಅದು ಹಂಗೆ ಟ್ರಾವೆಲ್ ಆಗತ್ತೆ ಬಿಟ್ರೆ ಅದರಿಂದ ಬೇರೆ ಏನು ಉಪಯೋಗ ಆಗಲ್ಲ ಸರ್. ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇವಾಗ ನಂದು 1-2 ಸಿನಿಮಾ ಶುಕ್ರವಾರ ಒಂದು 27-28 ಸ್ಕ್ರೀನ್ಸ್ ಅಲ್ಲಿ ಶೋನೇ ಆಗಲಿಲ್ಲ. ಬಟ್ ಯಾರಿಗೆ ಹೇಳೋದು, ಯಾರಿಗೆ ಹೇಳೋದು ಅನ್ನೋದು ಗೊತ್ತಿಲ್ಲ ಇಲ್ಲಿ. ಸೊ ಈ ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡ್ಕೋಬೇಕಾಗಿರೋದು. ಕೂತ್ಕೊಂಡು ಆಯ್ತು ಈ ವ್ಯಾಪಾರ ನಾವು ಒಪ್ಕೊಳ್ಳೋಣ. ಒಂದೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ 30 ಶೋಗಳು ಕೊಡ್ತೀವಿ ಸರ್ ಬೇರೆ ಭಾಷೆ ಸಿನಿಮಾಗಳಿಗೆ. 30 ಶೋ ಯಾಕೆ ಕೊಡ್ತಾರೆ ಅಂದ್ರೆ ಅವರಿಗೆ ಮಲ್ಟಿಪ್ಲೆಕ್ಸ್ ಅವ್ರು ತುಂಬಾ ಸುಲಭವಾಗಿ ಹೇಳ್ತಾರೆ ನಮಗೆ ವ್ಯಾಪಾರ ಆಗುತ್ತೆ ಗುರು ನಾವು ಕೊಡ್ತೀವಿ ಅಂತ. ಆದ್ರೆ ಬೆಂಗಳೂರಲ್ಲಿ ನೀವು 30 ಕೊಡ್ಬೇಡ ಗುರು, ಒಂದು 20 ಕೊಡು, ಇನ್ನೊಂದು 10ನ ಈ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋ, ಅಥವಾ ಒಂದು 3 ದಿವಸ ಬಿಟ್ಟು ಏನೋ ಒಂದು ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ ಸರ್. ಅದನ್ನ ನಾವು ಎಲ್ಲರೂ ಜೊತೆಗೆ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿದ್ರೆ ಅದಕ್ಕೊಬ್ಬ ಏನಂತಾರೆ, ಯಾರೋ ಒಬ್ರು ಮಾತು ಕೇಳೋಂತ ಒಬ್ಬೊಬ್ರು ಬಂದು ಕೂತ್ಕೋಬೇಕು, ಒಬ್ಬ ಕ್ಯಾಪ್ಟನ್ ಅಂತ ಬಂದು ಕೂತ್ಕೋಬೇಕು, ಅವ್ರ ಮಾತನ್ನ ಯಾರೋ 4 ಜನ ಮರ್ಯಾದೆಯಿಂದ ಕೇಳಬೇಕು. ಸೊ ಇಷ್ಟೆಲ್ಲ ಕೆಲಸಗಳಿದೆ, ಇದೆಲ್ಲರೂ ಸೇರ್ಕೊಂಡು ಮಾಡೋದ್ರೆ ಆಗುವಂತ ಕೆಲಸ ಬಿಟ್ರೆ, ಇಲ್ಲಾಂದ್ರೆ ಬರೀ ಬ್ಲೇಮ್ ಗೇಮ್ ಆಗೋದು ಸ್ಟಾರ್ಟ್ ಆಗುತ್ತೆ ಸರ್. ಬ್ಲೇಮ್ ಗೇಮ್ ಆಗುತ್ತೆ ಬಿಟ್ರೆ ಇನ್ನೇನು ಆಗಲ್ಲ. ಮೇನ್ ಅಂತಂದ್ರೆ ನನ್ನ ಪ್ರಕಾರ ಪ್ರೈಸ್, ಟಿಕೆಟ್ ಪ್ರೈಸ್ ಏನಿದೆ ಅಲ್ವಾ, ದಟ್ ಈಸ್ ಮೇನ್ಲಿ ಎಫೆಕ್ಟಿಂಗ್. ಇಲ್ಲ ಸರ್, ಟಿಕೆಟ್ ಪ್ರೈಸ್ ತೆಲುಗು ತಮಿಳ್ಗೆ ಪ್ರೈಸ್ ಜಾಸ್ತಿ ಇದೆ ಅಲ್ವಾ. ಸೊ ಹಾಗಾಗಿ ಥಿಯೇಟ್ರಿಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕನ್ನಡ ಮೂವಿಗೆ ಪ್ರಿಫರೆನ್ಸ್ ಕಡಿಮೆ ಕೊಟ್ಬಿಟ್ಟು ತೆಲುಗು ತಮಿಳ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಆ್ಯಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನೋ ಪ್ರೈಸ್ ಜಾಸ್ತಿ ಇಟ್ಟರೆ ಜನ ಕಡಿಮೆ ಬರ್ತಾರೆ ಅಂತ, ಬಟ್ ಅದು ಅಪೋಸ್ ಆಗಿ ವರ್ಕ್ ಆಗ್ತಿದೆ ಅನಿಸುತ್ತೆ. ಇಟ್ಸ್ ಗೋಯಿಂಗ್ ರಿವರ್ಸ್. ಆಮೇಲೆ ನಾನು ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ ನೋಡಿ, ನೀವು ಕನ್ನಡ ಮೂವಿ ಹಾಕಿದ್ರೆ ಥಿಯೇಟರ್ ನಿಮ್ಗೆ ಕಲೆಕ್ಷನ್ಸ್ ಬರಲ್ಲ, ಜಾಸ್ತಿ ಕೊಡ್ತಾರೆ. ಸೊ ಹಾಗೆ ಅದು ಆ್ಯಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನೋ ಬೇರೆ ಲ್ಯಾಂಗ್ವೇಜಸ್ಗೆ ಆದರೆ ಜಾಸ್ತಿ ಪ್ರೈಸ್ ಇಟ್ಟರೆ ಜನ ಬರಲ್ಲ ಅಂತ, ಬಟ್ ಅದು ಅಪೋಸ್ ಆಗ್ಬಿಟ್ಟಿದೆ, ಒಂದು ಸ್ಪೆಂಡಿಂಗ್ ಪವರ್ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಜನ ಕನ್ನಡ ಮೂವಿ ಬಿಟ್ಟು ತೆಲುಗು ತಮಿಳನ್ನ ಜಾಸ್ತಿ ವಾಚ್ ಮಾಡ್ತಾರೆ. ಅದಿದೆ ಸರ್, ಅದಕ್ಕೆ ನಾನು ಹೇಳಿದ್ದು ಬೆಂಗಳೂರು ಇದೆ ಓಕೆ. ನಾನು ಹೇಳ್ತಾ ಇರೋದೇನಂದ್ರೆ ಕರ್ನಾಟಕ ತುಂಬಾ ಊರುಗಳಿದೆ, ತುಂಬಾ ಡಿಸ್ಟಿಕ್ ಇದೆ, ಅಲ್ಲಿ ಕನ್ನಡ ಸಿನಿಮಾ ನೋಡೋರು ತುಂಬಾ ಜನ ಇದ್ದಾರೆ. ನಾವು ಅಟ್ಲೀಸ್ಟ್ ಅಲ್ಲಿಂದನಾದ್ರೂ ಹೇಳ್ಕೊಂಡ್ಬರ್ಬೇಕು ಸರ್ ಕನ್ನಡ ಸಿನಿಮಾಗಳಿಗೆ. ಅದು ಆಗತ್ತೆ ಅಂದ್ರೆ ಎಲ್ಲ ಒಂದು ಸೇಮ್ ಮೈಂಡ್ ಸೆಟ್ ಅವ್ರು ಸೇರ್ಕೊಂಡು ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರೆ ಆಗುತ್ತೆ. ಈಗ ಏನಾಗುತ್ತೆ ಅಂದ್ರೆ ನೋಡಿ, ತುಂಬಾ ಖರ್ಚಂತೂ ಮಾಡಿರ್ತಾರೆ, ಆ ಖರ್ಚಿಗೆ ಪ್ರೈಸ್ ಮ್ಯಾಚ್ ಆಗಲ್ಲ. ಈಗ ಎಷ್ಟೇ ಜನ ಬಂದು ನೋಡಿದ್ರು ರಿಕವರ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಐ ಥಿಂಕ್
ನಾಟ್ ಒನ್ ಪ್ರಾಬ್ಲಮ್, ತುಂಬ ಪ್ರಾಬ್ಲಮ್ಸ್ ಇದೆ ಅನಿಸ್ತಾ ಇದೆ. ಹಾಗೆಯೇ ನಾನು ನಮ್ಮ ಪ್ರವೀಣ್ ಪಿಕ್ಚರ್ ಅವ್ರನ್ನೂ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ಅವ್ರು ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ.